Taste the Daily. Taste the Daily. ಬೆಂಗಳೂರಲ್ಲಿ ಉದ್ಯಮಿ ರಾಜ್ಗೋಪಾಲ್ ಮೇಲೆ ಫೈರಿಂಗ್ ಆಗಿದೆ. ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ನಲ್ಲಿ ನಡೆದಿರುವಂಥ ಘಟನೆ ಇದು. ಡಿಸೆಂಬರ್ 10ರ ರಾತ್ರಿ 8:30ರ ವೇಳೆಗೆ ಫೈರಿಂಗ್ ಆಗಿದೆ. ಡಿಸೆಂಬರ್ 10ರ ರಾತ್ರಿ 8ವರೆಗೆ ಕೃಷ್ಣರಾವ್ ಪಾರ್ಕ್ನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ನರ್ತಕಿ ಹಾಗೂ ಕಾರ್ಗಿಲ್ ಬಾರ್ನ ಮಾಲೀಕ ಅವರು. ನರ್ತಕಿ ಮತ್ತು ಕಾರ್ಗಿಲ್ ಬಾರ್ನ ಮಾಲೀಕ ರಾಜ್ಗೋಪಾಲ್ ಏರ್ಗನ್ ಫೈರ್ನಿಂದ ಉದ್ಯಮಿಯ ಕತ್ತಿನ ಭಾಗಕ್ಕೆ ಗಾಯ ಆಗಿದೆ. ಜಯನಗರದ ಬೆಂಗಳೂರು ಆಸ್ಪತ್ರೆಗೆ ದಾಖಲಾಗಿರುವಂಥ ಉದ್ಯಮಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನರ್ತಕಿ ಮತ್ತು ಕಾರ್ಗಿಲ್ ಎಂಬ ಬಾರಿನ ಮಾಲೀಕ ರಾಜ್ಗೋಪಾಲ್ ಅವರನ್ನು ಶೂಟ್ ಮಾಡುವಂಥ ಪ್ರಯತ್ನ ಆಗಿದೆ. ಬಸವನಗುಡಿಯಲ್ಲಿ ಈ ಪ್ರಯತ್ನ ಆಗಿದೆ. ಯಾವ ಕಾರಣಕ್ಕಾಗಿ ಅನ್ನೋದು ಕೂಡ ಪೊಲೀಸರೀಗ ತನಿಖೆಯನ್ನು ಮಾಡಬೇಕಾಗಿದೆ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಜೀವಕ್ಕೆ ಯಾವುದೇ ರೀತಿಯ ಅಪಾಯ ಇಲ್ಲ ಅಂತ ಕಾಣಿಸುತ್ತೆ. ನೋಡಿದ್ರೆ ಚಿಕಿತ್ಸೆ ಮುಂದುವರಿತಾ ಇದೆ. ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ಪೊಲೀಸರು ಆರಂಭ ಮಾಡಿದ್ದಾರೆ. ಉದ್ಯಮಿ ಮೇಲೆ ಏರ್ ಗನ್ ಫೈರ್ ಮಾಡಿದ್ಯಾರು? ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಬಸವನಗುಡಿಯ ಪೊಲೀಸರು. ವಿಚಾರಣೆ ವೇಳೆ ಯಾವುದೇ ವ್ಯಕ್ತಿಗಳ ಮೇಲೆ ಅನುಮಾನ ಇಲ್ಲ. ಉದ್ಯಮಿಗೂ ಕೂಡ ಯಾವುದೇ ರೀತಿಯ ಬೆದರಿಕೆ ಕರೆಗಳು ಬಂದಿಲ್ಲ. ಆದರೂ ಏಕಾಏಕಿ ಫೈರಿಂಗ್ ಯಾಕಾಯಿತು? ಯಾವ ಕಾರಣಕ್ಕೆ ಫೈರಿಂಗ್ ಮಾಡಿದ್ದಾರೆ? ಸದ್ಯ ಬಸವನಗುಡಿ ಪೊಲೀಸರಿಂದ ಶೂಟರ್ಗಾಗಿ ಹುಡುಕಾಟ ನಡೆದಿದೆ. ದೂರುದಾರರು ಹೇಳಿರುವ ಮಾಹಿತಿಯ ಮೇರೆಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ಏರ್ಗನ್ ಹೌದೋ ಅಲ್ವೋ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ದೂರುದಾರರ ಮಾಹಿತಿಯನ್ನು ಆಧರಿಸಿ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಆ ಬೆಂಗಳೂರಿನ ಉದ್ಯಮಿ ರಾಜ್ಗೋಪಾಲ್ ಒಬ್ಬ ಬಾರಿನ ಮಾಲೀಕ. 2 ಬಾರ್ಗಳನ್ನು ಬೆಂಗಳೂರಿನಲ್ಲಿ ಹೊಂದಿರುವಂಥ ಮಾಲೀಕ. ಬಹುತೇಕ ಇದು ವ್ಯವಹಾರದ ಹಿನ್ನೆಲೆಯಲ್ಲಿ ನಡೆದಿದೆಯಾ, ಕೌಟುಂಬಿಕ ಕಾರಣಗಳಿಂದಾಗಿ ನಡೆದಿದೆಯಾ, ವೈಯಕ್ತಿಕ ದ್ವೇಷದಿಂದ ನಡೆದಿದೆಯಾ, ಯಾವ ಕಾರಣಕ್ಕಾಗಿ ಈ ಏರ್ ಗನ್ನಿಂದ ಫೈರ್ ಮಾಡಲಾಗಿದೆ ಅನ್ನೋದನ್ನು ನೋಡಬೇಕಾಗಿದೆ. ಉದ್ಯಮಿ ಅಂತ ಹೇಳಿದ್ರೆ ಮೊದಲು ಯೋಚನೆ ಬರೋದೇ ಯಾವುದೋ ಹಣದ ವ್ಯವಹಾರ ಇರಬೇಕೇನೋ ಅಂತ ಹೇಳಿ. ಹಣದ ವ್ಯವಹಾರಕ್ಕೆ ಇಂಥದ್ದೊಂದು ಅಟ್ಯಾಕ್ ಆಗಿದೆ ಅಂತ ಹೇಳಿ ಅಂದುಕೊಳ್ತಾರೆ. ಬಟ್ ಇಲ್ಲಿಯವರೆಗೂ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಅದು ಕೌಟುಂಬಿಕ ಕಾರಣ ಅಂತಲೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಉದ್ಯಮಿ, ಈ ಫೈರ್ಗೆ ಒಳಗಾಗಿರುವಂಥ ಉದ್ಯಮಿ ಇಲ್ಲಿಯವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಇದೇ ಕಾರಣಕ್ಕಾಗಿ ಇಂಥವರಿಂದಲೇ ಘಟನೆ ಆಗಿದೆ ಅನ್ನೋದನ್ನು ಹೇಳಿಕೊಂಡಿಲ್ಲ. ಸೊ ಹೀಗಾಗಿ ಯಾರ ವಿರುದ್ಧವೂ ಕೂಡ ಅನುಮಾನಗೊಳ್ಳುವಂಥ ಸ್ಥಿತಿಯಲ್ಲಿ ಪೊಲೀಸರು ಕೂಡ ಇಲ್ಲ. ಆದರೆ ಅದು ಏರ್ಗನ್ ಹೌದೋ ಅಲ್ವೋ ಅದು ಕೂಡ ಡೌಟ್ ಇದೆಯಂತೆ. ಪೊಲೀಸರು ಎಲ್ಲ ರೀತಿಯ ಆಯಾಮದಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕೋಟ್ಯಂತರ ರೂಪಾಯಿ ಬಿಸ್ನೆಸ್ ಅನ್ನು ಹೊಂದಿದ್ದಾರೆ. ನಾನು ಆಗಲೇ ಮಾತನಾಡ್ತಾ ಇದ್ದೆ. ಬಾಡಿಗೆ ಅಂಗಡಿಗಳನ್ನು ಹೊಂದಿದ್ದಾರೆ ಉದ್ಯಮಿ ರಾಜ್ಗೋಪಾಲ್. ನರ್ತಕಿ ಮತ್ತು ಮೆಜೆಸ್ಟಿಕ್ ಸುತ್ತಮುತ್ತ ಅಂಗಡಿಗಳನ್ನು ಅನೇಕ ಕಡೆಗಳಲ್ಲಿ ಹೊಂದಿದ್ದಾರೆ. ಬಸವನಗುಡಿ ಕೃಷ್ಣರಾವ್ ಪಾರ್ಕಿಗೆ ಸ್ನೇಹಿತರ ಭೇಟಿಗೆ ಬಂದಿದ್ರಂತೆ. ಭೇಟಿಗೆ ಬಂದಿರುವಂಥ ಸಂದರ್ಭದಲ್ಲಿ ಕತ್ತಿನ ಭಾಗಕ್ಕೆ ಹೇಗೆ ಬಿತ್ತು ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ರಸ್ತೆಗೆ ಅಂಟಿಕೊಂಡಂತೆ ಈ ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ ಇದೆ. ಯಲ್ಲಮ್ಮ ಟೆಂಪಲ್ ಪಕ್ಕದ ಪಾರ್ಕ್ ಒಳಗಿನ ರಸ್ತೆಯಲ್ಲೇ ಈ ಘಟನೆ ನಡೆದಿದೆ. ಹೀಗಾಗಿ ರಸ್ತೆಯಲ್ಲಿ ನಿಂತು ಫೈರ್ ಮಾಡಿದ್ದಾರಾ ಎಂಬ ತನಿಖೆ. ಅನೇಕ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದೋ, ವೈಯಕ್ತಿಕ ದ್ವೇಷಕ್ಕೆ ಸಂಬಂಧಪಟ್ಟಿದ್ದೋ, ಕೌಟುಂಬಿಕವಾಗಿ ಏನಾದರೂ ಸಮಸ್ಯೆ ಆಗಿದ್ದೋ, ಮತ್ತಿತರ ಕಾರಣಗಳು ಬೇರೆ ಏನಾದರೂ ಇದೆಯೋ, ಇದೆಲ್ಲವೂ ಕೂಡ ನೋಡಬೇಕಾಗಿದೆ. ಸದ್ಯಕ್ಕೆ ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ.
ಮೆಜೆಸ್ಟಿಕ್ ಸುತ್ತಮುತ್ತಲೂ ಕೂಡ ಅನೇಕ ಕಡೆಗಳಲ್ಲಿ ಅವರು ಅಂಗಡಿ ಮುಂಗಟ್ಟುಗಳನ್ನು ಹೊಂದಿದ್ದಾರೆ, ನರ್ತಕಿ ಬಾರನ್ನು ಕೂಡ ಹೊಂದಿದ್ದಾರೆ, ಇನ್ನುಳಿದ ವ್ಯವಹಾರಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗುತ್ತಿರುವ ಮಾಹಿತಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಇಲ್ಲಿ ಅನುಮಾನ ನೋಡಿ ಹೇಗಾಗಿದೆ ಅಂತ ಹೇಳಿದ್ರೆ, ಕೃಷ್ಣರಾವ್ ಪಾರ್ಕಿಗೆ ಸ್ನೇಹಿತರ ಭೇಟಿಗೆ ಹೋಗುವ ಸಂದರ್ಭದಲ್ಲಿ ಅವರನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇದು ಬಹುತೇಕ ಪೂರ್ವ ನಿಯೋಜಿತ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನಿಸ್ಕೊಳ್ಳುತ್ತೆ. ಬಟ್ ಕಾರಣ ಇಲ್ಲಿ ನಿಗೂಢವಾಗಿ ಕಾಣಿಸ್ತಾ ಇದೆ. ಏನು ಪೊಲೀಸ್ ಮೂಲಗಳೇನು ಹೇಳ್ತಾ ಇದ್ದಾವೆ ಸಂತೋಷ್? ದಶರಥ್, ಏನು ಇಡೀ ಪ್ರಕರಣನ ಪೊಲೀಸರು ತನಿಖೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಸಸ್ಪಿಷಿಯಸ್ ಆಗಿ ಕಾಣ್ತಾ ಇರುವಂತದ್ದು. ಇನ್ನೂ ಕೂಡ ಘಟನೆಗೆ ನಿಖರವಾದ ಕಾರಣಗಳು ಕಂಡು ಬರ್ತಿಲ್ಲ. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ ಆಗಿರುವಂತ ರಾಜಗೋಪಾಲ್ ಅವರಿಗೆ ಯಾವ್ದಾದ್ರು ಶತ್ರುಗಳಿದಾರ, ಯಾವ್ದಾದ್ರು ವ್ಯವಹಾರದಲ್ಲಿ ಏರ್ಪೇರುಗಳಾಗಿತ್ತ ಅನ್ನೋ ಮಾಹಿತಿಗಳನ್ನ ಕೇಳಿದ್ರೆ ಆ ರೀತಿಯ ಯಾವುದೇ ಶತ್ರುಗಳಿಲ್ಲ ಅಂತ ಅವ್ರ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಕೌಟುಂಬಿಕವಾಗಿ ಕೂಡ ಎಲ್ಲರೂ ಚೆನ್ನಾಗಿರೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಯಾವುದೇ ರೀತಿಯ ಮನಸ್ತಾಪಗಳಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಪಾರ್ಕ್ ನಲ್ಲಿ ಸ್ನೇಹಿತರನ್ನ ಎಂದಿನಂತೆ ಮೀಟ್ ಮಾಡಕ್ ಹೋಯ್ತಿದ್ರು. ಅವತ್ತು ಮೀಟ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಏರ್ ಗನ್ ಮುಖಾಂತರ ಫೈರ್ ಆಗಿರುವಂತದ್ದು. ಸೊ ಎಲ್ಲಿಂದ ಬಂತು, ಯಾರು ಫೈರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಸರಿಯಾಗಿ ಮಾಹಿತಿಗಳು ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲೆ ಮಾಡ್ಕೊಂಡು ಒಂದ್ ಕಡೆ ಬಸವನಗುಡಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರೆ, ಮತ್ತೊಂದ್ ಕಡೆ ಸಿಸಿಬಿ ಪೊಲೀಸರು ಕೂಡ ಆಕ್ಟಿವ್ ಆಗಿರುವಂತದ್ದು. ಅವರು ಕೂಡ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಸೊ ಘಟನೆಯ ಪರಿಶೀಲನೆಯನ್ನ ಮಾಡೋದ್ರ ಜೊತೆಗೆ ಪರಾಮರ್ಶೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಏನಾದ್ರು ಹಣಕಾಸು ವಿಚಾರವಾಗಿ ಫೈನಾನ್ಸ್ ವಿಚಾರ ಏನಿರುತ್ತೆ ಆ ವಿಚಾರಕ್ಕೆ ಯಾರಾದ್ರೂ ಇವ್ರನ್ನ ಟಾರ್ಗೆಟ್ ಮಾಡಿರ್ಬೋದು. ಯಾಕೆಂತ ಹೇಳಿದ್ರೆ ಮೆಜೆಸ್ಟಿಕ್ ಸೇರಿದಂತೆ ಮೆಜೆಸ್ಟಿಕ್ ನ ಸುತ್ತಮುತ್ತ ಬಸವನಗುಡಿ ಸೇರಿದಂತೆ ಬೇರೆ ಬೇರೆ ಕಡೆ ಅವರು ಸಾಕಷ್ಟು ಪ್ರಾಪರ್ಟಿಗಳಿದೆ, ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರಗಳು ಕೂಡ ನಡೆಯುತ್ತೆ, ಬಾಡಿಗೆಗಳು ಬರುತ್ತೆ. ಹೀಗಾಗಿ ಬಿಸ್ನೆಸ್ ಚೆನ್ನಾಗಿರುವ ಹಿನ್ನೆಲೆಯಲ್ಲಿ ಹಣದ ವಹಿವಾಟು ಎಲ್ಲ ಆಗ್ತಾ ಇರುತ್ತೆ. ಅಂತವ್ರನ್ನ ಬಹುತೇಕವಾಗಿ ಕ್ರಿಮಿನಲ್ಸ್ಗಳು ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇಲ್ಲ ಅವ್ರನ್ನ ಹತ್ಯೆ ಮಾಡುವಂತದ್ದು, ಇಲ್ಲ ಈ ಬಿಸ್ನೆಸ್ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಅಂದ್ರೆ ಅವನ ಬಿಸ್ನೆಸ್ ಕಾಂಪಿಟೇಟರ್ ಏನಿರ್ತಾರೆ ಅವನಿಗೆ ಬಿಸ್ನೆಸ್ ಸರಿಯಾಗಿ ಆಗ್ತಿಲ್ಲ, ಇವನಿಂದ ಹೊಡೆತ ಬೀಳ್ತಿದೆ ಅಂದಾಗ ಸುಪಾರಿ ಕೊಟ್ಟು ಅವ್ರನ್ನ ಹತ್ಯೆ ಮಾಡಿಸುವಂತ ಕೆಲಸಗಳೆಲ್ಲವೂ ಕೂಡ ನಡೀತಾ ಇರ್ತವೆ. ಈ ರೀತಿಯಾಗಿ ಏನಾದ್ರೂ ಆಗಿರ್ಬೋದು ಅಂತ ಅನುಮಾನಗಳಿರುವಂತದ್ದು. ಇಲ್ಲ ಪೊಲೀಸರು ತನಿಖಾ ಸಂದರ್ಭದಲ್ಲಿ ಇವ್ರು ಸಹಕಾರವನ್ನೇ ಕೊಡ್ತಾ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ಪೊಲೀಸರು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಇದನ್ನ ಸೂಕ್ಷ್ಮ ಪ್ರಕರಣವಾಗಿ ಪರಿಗಣಿಸಿಕೊಂಡು ಈಗಾಗಲೇ ಸಿಸಿಬಿ ಪೊಲೀಸರು ಮತ್ತು ಬಸವನಗುಡಿ ಪೊಲೀಸರು ಆಕ್ಟಿವ್ ಆಗಿ ಅಲ್ಲಿನ ಸುತ್ತಮುತ್ತ ವಿಡಿಯೋಗಳಿರ್ಬೋದು, ಕಾಲ್ ಡೀಟೇಲ್ಸ್ ಗಳಿರ್ಬೋದು, ಹೀಗೆ ಟೆಕ್ನಿಕಲ್ ಆಯಾಮದಲ್ಲೂ ಕೂಡ ಮಾಹಿತಿಗಳನ್ನ ಕಲೆ ಆಗ್ತಾ ಇರುವಂತದ್ದು, ಸಾಕ್ಷ್ಯಾಧಾರಗಳನ್ನ ಕಲೆ ಆಗ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಘಟನೆಗೆ ನಿಖರವಾದ ಕಾರಣ ಮಾತ್ರ